ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಮತ್ತು ಫ್ಯೂಚರ್ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ನಿಮ್ಮ ಪಾಸ್ಟಲ್ಲಿ ಏನಾಗಿತ್ತು, ಪಾಸ್ಟಲ್ಲಿ ಆಗಿರುವಂತಹ ಒಂದು ಸನ್ನಿವೇಶಗಳಿಂದ ಪ್ರೆಸೆಂಟಲ್ಲಿ ಏನಾಗ್ತಾ ಇದೆ, ಪ್ರೆಸೆಂಟಲ್ಲಿ ಆಗುವಂತಹ ಒಂದು ಸನ್ನಿವೇಶಗಳು ಫ್ಯೂಚರಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಇಲ್ಲಿ ನಾನು 3 ಫೈಲ್ಗಳನ್ನು ಇಟ್ಟಿದ್ದೀನಿ. ಇದು ಪಾಸ್ಟ್, ಫೈಲ್ ನಂಬರ್ 1 ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಓಕೆ, ನನಗೆ ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ, ನಾನು ಪ್ರೆಸೆಂಟ್ ಮತ್ತು ಫ್ಯೂಚರ್ ಅಷ್ಟೇ ತಿಳ್ಕೊಳ್ತೀನಿ ಅಂದರೆ ನೀವು ಈ 2 ಫೈಲ್ಗಳನ್ನು ನೋಡ್ಕೋಬಹುದು. ಅಥವಾ ನನಗೆ ಪಾಸ್ಟ್ ಬೇಡ, ಪ್ರೆಸೆಂಟ್ ಬೇಡ, ಫ್ಯೂಚರ್ ಬೇಕು ಅಂದರೆ ನೀವು ಇದೊಂದೇ ಫೈಲನ್ನು ಚೂಸ್ ಮಾಡ್ಕೊಳ್ಳಿ. ನಾನು ಎಲ್ಲವನ್ನು ನೋಡ್ತೀನಿ ಅಂದರೆ ಯು ಕ್ಯಾನ್ ವಾಚ್ 3 ಫೈಲ್ಸ್. ಓಕೆ, ಸೊ 3ಅನ್ನು ನೀವು ನೋಡ್ಕೋಬಹುದು. ನಿಮ್ಮ ಪಾಸ್ಟ್ ಹೇಗಿತ್ತು ಆ್ಯಂಡ್ ಪ್ರೆಸೆಂಟಲ್ಲಿ ಹೇಗೆ ನಡೀತಾ ಇದೆ, ಪ್ರೆಸೆಂಟಲ್ಲಿರುವಂಥ ಸಿಚುವೇಷನಿಂದ ಫ್ಯೂಚರ್ಗೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಫ್ಯೂಚರಲ್ಲಿ ಏನು ಚೇಂಜಸ್ ಅನ್ನೋದನ್ನು ನೀವು ಮಾಡ್ಕೋಬೇಕು. ಏನು ಗೈಡೆನ್ಸ್ ನಿಮಗೆ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇದೆ ಅಂತ ನೋಡೋಣ. ಓಕೆ, ಕ್ಲಿಯರ್? ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕು, ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಕ್ರಿಸ್ಟಲ್ಸ್ ಯಾರಿಗೆ ಬೇಕು ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕೋರ್ಸಸ್ ಕಲಿಬೇಕು ಅಥವಾ ಮನಿ ರೇಖಿ ಕಲಿಬೇಕು ಅನ್ನೋರು ಸಹ ನೀವು ಕಾಂಟ್ಯಾಕ್ಟ್ ಮಾಡಿ. ಟ್ಯಾರೋ ಕೋರ್ಸಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಂತ ಹೇಳ್ತೀನಿ. ರೇಖಿ ಹೀಲಿಂಗ್ಸ್ ಯಾರಿಗೆ ಬೇಕು, ಪಾಸಿಟಿವ್ ಆಗಿ ಇರುವಂತಹ ಒಂದು ಸೆಲ್ಫ್ ಗ್ರೋತ್ ಯಾರಿಗೆ ಬೇಕು, ಸೆಲ್ಫ್ ಲವ್ ಹೇಗೆ ಕಲಿಬೇಕು ಅನ್ನೋದೇನಾದರೂ ಇಂಟ್ರೆಸ್ಟ್ ಇದ್ದರೆ, ರಿಲೇಷನ್ಶಿಪ್ಸ್ನ ಹೀಲ್ ಮಾಡ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮೀ ಅಂತ ಹೇಳ್ತೀನಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಅಗೇನ್ ಐ ಆಮ್ ಟೆಲ್ಲಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ. ಓಪನ್ ಮೈಂಡೆಡಿಂದ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಸೊ ನನಗೆ ಪಾಸ್ಟ್ ಇಂಟ್ರೆಸ್ಟ್ ಇಲ್ಲ ಮೇಡಮ್ ಅಂದರೆ ಯು ಕ್ಯಾನ್ ಸ್ಕಿಪ್ ಪಾಸ್ಟ್, ಯು ಕ್ಯಾನ್ ಕಂಟಿನ್ಯೂ ವಿತ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಫೈಲ್ ನಂಬರ್ 1 ಆ್ಯಂಡ್ ಪಾಸ್ಟ್ ನೋಡೋಣ. ನಿಮ್ಮ ಪಾಸ್ಟಲ್ಲಿ ಏನಾಗಿದೆ, ಏನಾಗುತ್ತೆ, ಏನಾಗಿತ್ತು ನೋಡೋಣ. ಓಕೆ, ಪಾಸ್ಟಲ್ಲಿ 5 ಆಫ್ ಸಾರ್ಟ್ಸ್ ಬಂದಿದೆ ಆ್ಯಂಡ್ ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ. ಮೈಟ್ ಬಿ ಇಲ್ಲಿ ನೀವು ಪಾಸ್ಟಲ್ಲಿ ತುಂಬಾ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿದ್ರಿ ಅಥವಾ ಸ್ಟ್ರಾಂಗ್ ಒಂದು ವಾಟ್ ವಿ ಕಾಲ್ ಒಂದು ಸ್ಟ್ರೆಂತ್ ಅನ್ನೋದು ನಿಮಗೆ ನೀವೇ ಆಗಿದ್ರಿ. ಬಟ್ ಇಂಟೆನ್ಷನಲಿ, ನಾನ್ ಇಂಟೆನ್ಷನಲಿ ಅಥವಾ ಒಂದು ಲೈಫ್ ಅನ್ನೋದು ಒಂದು ಬಿಗ್ಗೆಸ್ಟ್ ಪಾಠ ಅನ್ನೋದನ್ನು ನಿಮಗೆ ಕಲಿಸಿದೆ. ಬಿಕಾಸ್ ನೀವು ನಂಬಿರುವಂತಹ ವ್ಯಕ್ತಿಗಳಿಂದ, ನಿಮ್ಮ ಸ್ನೇಹಿತರಾಗಿರ್ಬೋದು, ಫ್ರೆಂಡ್ಸ್ ಆಗಿರಬಹುದು, ರಿಲೇಟಿವ್ಸ್ ಆಗಿರಬಹುದು, ನಿಮಗೆ ಹತ್ತಿರದವರಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್, ಪಾರ್ಟ್ನರ್, ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್, ಎನಿ ಕೈಂಡ್ ಆಫ್ ಪರ್ಸನಿಂದ ನಿಮಗೆ ಬಿಟ್ರೇಯಲ್ ಆಗಿದೆ, ಅಂದರೆ ನಂಬಿಕೆ ದ್ರೋಹ ಆಗಿದೆ, ಚೀಟ್ ಆಗಿದೆ, ಮೋಸ ಆಗಿದೆ ಅಂತ ಹೇಳಬಹುದು. ಬಹುಶಃ ಇಲ್ಲಿ ಪ್ರೀತಿಯಲ್ಲಿ ಮೋಸ ಹೋಗಿರೋದುಂಟು. ಪ್ರೀತಿ ಅಂದ್ರೇ ಬೇಡ ಅಂತ ದೂರ ಇದ್ದವರು ನೀವು. ಬಟ್ ಪಾಸ್ಟಲ್ಲಿ ಕೆಲವೊಂದಷ್ಟು ಆಕರ್ಷಣೆಗೆ, ಇನ್ಫ್ಯಾಕ್ಚುಯೇಷನ್ಗೆ ಒಳಗಾಗಿ ತುಂಬ ಅಟ್ಯಾಚ್ ಆಗಿದ್ದಂಥವ್ರು ನೀವು. ಸಿಂಗಲ್ ಆಗಿರ್ತೀನಿ, ಸ್ಟ್ರಾಂಗ್ ಆಗಿರ್ತೀನಿ, ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಅನ್ನೋ ಟೈಮಲ್ಲಿ ಒಂದು ಇನ್ಫ್ಯಾಕ್ಚುಯೇಷನ್ ಅಥವಾ ಅಟ್ರಾಕ್ಷನ್ ಅನ್ನೋದು ನಿಮಗೆ ಆಯಿತು ಅಂತ ಬರ್ತಾ ಇದೆ. ಅಥವಾ ಇದು ನಿಮಗೆ ಸೋಲ್ಮೇಟ್ ಅಥವಾ ಕಾಮಿಕ್ ಎನರ್ಜೀಸ್ ಈ ಥರ ಒಂದು ಲೆಸನ್ಸ್ಗಳನ್ನು ನಿಮಗೆ ಕಲಿಸಿ ಹೋಗಿದ್ದಾರೆ ಈ ಪರ್ಸನ್ಸ್ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಲವ್. ಮೈಟ್ ಬಿ ಇಲ್ಲಿ ಕೆರಿಯರಲ್ಲಿ ನಿಮಗೆ ಸಿಗುವಂತಹ ಒಂದು ಡೆಸಿಗ್ನೇಷನ್ ಅಥವಾ ಒಂದು ಪೋಸ್ಟ್ ಅನ್ನೋದು ನಿಮಗೆ ಸಿಕ್ಕಿಲ್ಲ. ಸಮಥಿಂಗ್ ದುಡ್ಡಿನ ವಿಚಾರದಲ್ಲಿ, ಪ್ರೀತಿ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಎಲ್ಲ ರೀತಿಯಲ್ಲೂ ಇಲ್ಲಿ ಒಂದು ಚೀಟಿಂಗ್ ಅನ್ನೋದಾಗಿದೆ. ಅದರಿಂದ ನಿಮಗೆ ಸ್ವಲ್ಪ ಹೊರಗೆ ಬರೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳಬಹುದು. ತುಂಬಾ ಎಮೋಷ್ನಲಿ ಈಗ ಲೋ ಆಗಿದ್ರಿ ಅಂತ ಕಾಣಿಸುತ್ತೆ. ಅದರಿಂದ ಹೊರಗೆ ಬರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ. ಬಟ್ ಸ್ಟಿಲ್ ನಿಮ್ಮ ಹತ್ರಕ್ಕೆ ಮೊದಲಿರುವಂತಹ ಒಂದು ಸ್ಟ್ರೆಂತ್ ಅನ್ನೋದು ಆ ಒಂದು ಪಾಸ್ಟಲ್ಲಿ ಆಗಿರುವಂಥ ಘಟನೆಗಳೇ ಇನ್ನೂ ನಿಮಗೆ ಚುಚ್ಚುತ್ತಾ ಇದೆ, ಪಿನ್ ಮಾಡ್ತಾ ಇದೆ ಅಂತ ಹೇಳಬಹುದು. ಸೊ ಇದು ನಿಮ್ಮ ಒಂದು ಪಾಸ್ಟಲ್ಲಿ ನೀವು ತುಂಬ ನೋವನ್ನು ತಿಂದಿದ್ದೀರಾ, ಮೋಸ ಅನ್ನೋದನ್ನು ಆಗಿದೆ, ತುಂಬ ಚೀಟ್ ಅನ್ನೋದಾಗಿದೆ ನಿಮ್ಮ ಲೈಫಲ್ಲಿ. ಆಗಬಾರ್ದಿತ್ತು, ತುಂಬಾ ಕೆಟ್ಟದಾಗಿನೂ ಕೆಲವೊಂದಷ್ಟು ಜನಗಳು ನಿಮ್ಮನ್ನ ನಡೆಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಪ್ಲೀಸ್ ಮಾಡಿದ್ದೀರಾ. ನೀವಲ್ಲದೆ ಇದ್ರೂ ನಿಮ್ಮ ಸೆಲ್ಫನ್ನು ಬದಿಗಿಟ್ಟು ಬೇರೆದವ್ರಿಗೋಸ್ಕರ ಎಲ್ಲ ರೀತಿಯಲ್ಲೂ ಮಾಡಿದ್ದೀರಾ. ಬಟ್ ಯಾವುದು ನಿಮ್ಮ ಕೈ ಮೀರಿ ಎಲ್ಲವೂ ನಡೆದು ಹೋಗಿದೆ. ಎಲ್ಲೂ ನಿಮಗೆ ಒಂದು
ನಿಮಗೆ ನೀವು ಕೊಟ್ಕೊಳ್ತಿರುವಂತಹ ಒಂದು ವ್ಯಾಲ್ಯೂ ಪಾಸ್ಟಲ್ಲಿ ನಿಮಗೆ ಯಾವುದು ಸಿಕ್ಕಿಲ್ಲ ಅಂತ ಕಾರ್ಡ್ ಹೇಳ್ತಾ ಇದೆ. ಓಕೆ, ಸೊ ಇದು ನಿಮ್ಮ ಪಾಸ್ಟ್. ಸೊ ಲೆಟ್ಸ್ ಸಿ ಅಬೌಟ್ ಯುವರ್ ಪ್ರೆಸೆಂಟ್. ಸೊ ಪಾಸ್ಟಲ್ಲಿ ಇದೆಲ್ಲ ಆಯಿತು, ಪ್ರೆಸೆಂಟಲ್ಲಿ ಈ ಒಂದು ಇಂಪ್ಯಾಕ್ಟ್ ಯಾವ ರೀತಿ ನಡೀತಾ ಇದೆ ನಿಮಗೆ ಕರೆಂಟ್ಲಿ ಅಂತ ನೋಡೋಣ. ವೀಲ್ ಆಫ್ ಫಾರ್ಚೂನ್ ಬಂದಿದೆ ಆ್ಯಂಡ್ 7 ಆಫ್ ವೈನ್ಸ್. ಪಾಸ್ಟಲ್ಲಿ ನಾನು ಆಗಲೇ ಹೇಳಿದಾಗೆ ತುಂಬಾ ನೋವು ತಿಂದಿದ್ದೀರಾ ಆ್ಯಂಡ್ ಈಗ ಅದನ್ನು ನೀವು ರಿಯಾಲಿಟಿನ ಎಕ್ಸೆಪ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ನಿಮಗೆ. ಯಾಕೆ ನನ್ನ ಲೈಫಲ್ಲಿ ಹೀಗೆ ಆಗಿದೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಆ್ಯಂಡ್ ನೀವು ಕೆಲವರು ಇಲ್ಲಿ ತುಂಬಾ ಬ್ಲಾಕಿಂಗ್ ಎನರ್ಜೀಸ್ನ ನೀವು ಇಟ್ಕೊಂಡಿದ್ದೀರಾ, ತುಂಬಾ ಗಿಲ್ಟ್ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ತುಂಬಾ ಲೆಟ್ ಗೋ ಅನ್ನೋದನ್ನು ಯಾವುದೂ ಮಾಡ್ತಾ ಇಲ್ಲ. ಪಾಸ್ಟ್ ಬಗ್ಗೆನೇ ಪ್ರೆಸೆಂಟಲ್ಲಿ ಕಂಪ್ಲೀಟಾಗಿ ಕೂತರು ನಿಂತರು ಮಲಗಿದ್ರೂ ಪಾಸ್ಟಲ್ಲಿ ನನಗೆ ಯಾಕೆ ಹೀಗಾಯಿತು, ನನಗೆ ಯಾಕೆ ಮೋಸ ಮಾಡಿದ್ರು, ನಾನು ಎಲ್ರಿಗೂ ಎಷ್ಟು ಮಾಡಿದೆ, ನನಗೆ ಯಾರೂ ಮಾಡಲಿಲ್ಲ, ನನಗೆ ಬೇಕಾದಾಗ ನನ್ನ ಜೊತೆಗೆ ಯಾರೂ ನಿಂತಿಲ್ಲ, ನನಗೆ ಯಾರೂ ಬೇಡ, ನಾನೊಬ್ಬಳೇ ಇರ್ತೀನಿ, ನನಗೆ ಯಾರೂ ಬೇಡ, ಲೈಫ್ ಪೂರ್ತಿ ಎಲ್ಲ ಜನಗಳು ಮೋಸ ಮಾಡಿದ್ದಾರೆ, ನನ್ನದೇ ಆದಂಥ ಒಂದು ಝೋನಲ್ಲಿ ನಾನಿರ್ತೀನಿ ಆ್ಯಂಡ್ ನೀವು ಕಂಪ್ಲೀಟಾಗಿ ಹೊರಗಡೆ ಇರುವಂತಹ ಪ್ರಪಂಚನ ಮರೆತು ಬಿಟ್ಟಿದ್ದೀರಾ ಅಂತ ಹೇಳಬಹುದು. ಇಲ್ಲಿ ಕೆಲವರು ನಿಮ್ಮದೇ ಒಂದು ಬೌಂಡ್ರೀಸ್ನ ಸೆಟ್ ಮಾಡ್ಕೊಂಡಿದ್ದೀರಾ. ಇಟ್ಸ್ ಗುಡ್ ಆ್ಯಕ್ಚುಲಿ ಬೌಂಡ್ರೀಸ್ನ ಸೆಟ್ ಮಾಡ್ಕೊಳ್ಳೋದು, ಬಟ್ ಬೌಂಡ್ರೀಸ್ ತುಂಬ ಹೆಲ್ದಿಯಾಗಿರಬೇಕು. ಬಟ್ ಇಲ್ಲಿ ಕೆಲವ್ರದ್ದು ಅನ್ಹೆಲ್ದಿ ಥಿಂಗ್ಸ್ ಅಂತ ಇರಬಹುದು. ನಿಮ್ಮನ್ನೇ ನೀವು ಸೆಲ್ಫ್ ಟಾಕಲ್ಲಿ ನೆಗೆಟಿವ್ ಆಗಿ ಮಾತಾಡುವಂಥದ್ದಿದೆ, ಬ್ಲೇಮ್ ಮಾಡ್ಕೊಳ್ಳುವಂಥದ್ದಿದೆ ಆ್ಯಂಡ್ ತುಂಬ ರೆಸ್ಪಾನ್ಸಿಬಿಲಿಟೀಸ್ನ ಅತಿಯಾಗಿ ತೊಗೊಳ್ತಾ ಇರುವಂಥದ್ದು, ಎಲ್ಲವನ್ನೂ ಮೈ ಮೇಲೆ ಹಾಕ್ಕೊಳ್ತಾ ಇರೋದು, ಮಾಡಬೇಕು ಅಂತ ನಿಮಗೆ ನೀವು ಒಂದು ಪನಿಷ್ಮೆಂಟ್ ಕೊಡ್ತಾ ಇದ್ದೀರಾ. ದಟ್ ನಾನು ಬೇರೆದವ್ರನ್ನ ಟ್ರಸ್ಟ್ ಮಾಡಬಾರ್ದಾಗಿತ್ತು, ಇದು ನಿನಗಾಗಬೇಕಾಗಿತ್ತು, ನೀನು ನಂಬಿದ್ದಕ್ಕೆ ಇಷ್ಟೆಲ್ಲ ಆಯಿತು, ನಿನಗಾಗಲೇಬೇಕು ಅಂತ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ. ಪ್ರೆಸೆಂಟ್ ಈಗ ನಿಮ್ಮ ಸಿಚುವೇಶನ್ಸ್ ಹಾಗೆ ನಡೀತಾ ಇರೋದು. ಬಟ್ ಇಲ್ಲಿ ನಿಮಗೆ ಯೂನಿವರ್ಸ್ ವೀಲ್ ಆಫ್ ಫಾರ್ಚೂನ್ ಅನ್ನೋದನ್ನು ಕೊಡ್ತಾರೆ. ಇನ್ನೂ ನಿಮ್ಮ ಕೈಯಲ್ಲಿ ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಬರ್ತಾ ಇದೆ. ಯು ಹ್ಯಾವ್ ಟು ಗೆಟ್ ಚೇಂಜ್. ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇರ್ಬೋದು, ಮೆಡಿಟೇಷನ್ ಮಾಡ್ತಾ ಇರ್ಬೋದು, ಸಮಥಿಂಗ್ ಲೈಕ್ ಸ್ಪಿರಿಚುವಾಲಿಟಿಗೆ ಬರಬೇಕು ಅಂತ ನೀವು ಎಷ್ಟೊಂದು ಸತಿ ಅಂದ್ಕೊಳ್ತಾ ಇದ್ದೀರಾ. ಬಟ್ ಸಮ್ವೇರ್ ನಿಮ್ಮ ಒಂದು ಪಾಸ್ಟ್ ನಿಮ್ಮನ್ನು ಬರೋದಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಸುಮಾರು ಸತಿ ಏಂಜಲ್ ನಂಬರ್ಸ್ ಕಾಣಿಸ್ತಾ ಇರ್ಬೋದು, ಬಟರ್ಫ್ಲೈಸ್ ಕಾಣಿಸ್ತಾ ಇರಬಹುದು, ಅಥವಾ ಟೈಮ್ ನಿಮಗೆ ಹೇಳ್ತಾ ಇದೆ. ಇದೆಲ್ಲವೂ ಒಂದು ಪಾಠ ಅನ್ನೋದನ್ನು ಕಲಿಸಿರೋದು, ಒಂದು ಲೈಫ್ ಲೆಸನ್ಸ್ ಅಂತ ನೀವು ಅಂದ್ಕೊಂಡು ಲೈಫ್ನ ಚಾಲೆಂಜಿಂಗಾಗಿ ತೊಗೊಂಡು ನಿಮಗೋಸ್ಕರ ನೀವು ಸ್ವಲ್ಪ ಚೇಂಜ್ ಅನ್ನೋದನ್ನು ಮಾಡಿಕೊಂಡ್ರೆ ಫ್ಯೂಚರಲ್ಲಿ ಬೆಟರ್ ಆಗಿರಬಹುದು. ಸೊ ಇಲ್ಲಿ ನೀವು ಏನೆಲ್ಲ ಥಾಟ್ಸ್ಗಳು ಪಾಸ್ಟ್ ಬಗ್ಗೆನೇ ಈಗ ಪ್ರೆಸೆಂಟಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ, ಆ ಒಂದು ಥಾಟ್ಗಳನ್ನ, ಆ ಒಂದು ಸಿಚುವೇಶನ್ಸ್ಗಳನ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ನಿಮಗೆ ಪ್ರೆಸೆಂಟಲ್ಲಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ವೈ? ಬಿಕಾಸ್ ಇದು ಈಗ ವೀಲ್ ಆಫ್ ಫಾರ್ಚೂನ್ ಬಂದಿರೋದು ಮೈಟ್ ಬಿ ನಿಮ್ಮ ಒಂದು ಫ್ಯೂಚರ್ಗೆ ಇಂಟರ್ ಕನೆಕ್ಟೆಡ್ ಇರಬಹುದು. ಸೊ ಫ್ಯೂಚರ್ನ ನೋಡೋಣ. ಬಟ್ ಆ್ಯಸ್ ನೀವು ಪಾಸ್ಟ್ ಬಗ್ಗೆ ಥಿಂಕ್ ಮಾಡೋದನ್ನು ಬಿಟ್ಟು ಸ್ವಲ್ಪ ಥಾಟ್ಗಳಲ್ಲಿ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ, ಲೈಫ್ನ ಚೇಂಜ್ ಮಾಡ್ಕೊಳ್ಳಿ, ಲೈಫ್ನ ನೋಡುವಂಥ ದೃಷ್ಟಿಕೋನನ ಚೇಂಜ್ ಮಾಡ್ಕೊಳ್ಳಿ ಅಂತ ಇಲ್ಲಿ ನಿಮಗೆ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಸೊ ಸರಿ ಇದ್ದರೆ, ನಿಮಗೆ ರೆಸನೇಟ್ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಎಸ್ ಮ್ಯಾಮ್, ಪ್ರೆಸೆಂಟ್ಲಿ ನಾನು ಇದೇ ರೀತಿಯ ಒಂದು ಸಿಚುವೇಷನಲ್ಲಿ ಗೋತ್ರೂ ಆಗ್ತಾ ಇದ್ದೀನಿ, ಎಸ್ ಅಥವಾ ನೋ ಕಮೆಂಟಲ್ಲಿ ತಿಳಿಸಿ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಫ್ಯೂಚರ್ನ ನೋಡೋಣ, ನಿಮ್ಮ ಫ್ಯೂಚರ್ ಹೇಗಿದೆ ಅಂತ. ಓಕೆ, ಸೊ ಫ್ಯೂಚರ್ 3 ಆಫ್ Pentacles, 4 ಆಫ್ Swords ಆ್ಯಂಡ್ ದ Empress. ಓಕೆ, ಸೊ ಗೈಸ್, ನಾನು ಆಗಲೇ ಹೇಳಿದೆ ಚೇಂಜ್ ಅನ್ನೋದು ಪ್ರೆಸೆಂಟಲ್ಲಿ ಮಾಡ್ಕೋಬೇಕು. ಸೊ ನೀವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಸೆಲ್ಫ್ ಗ್ರೋತ್ ಅನ್ನೋದು ಆಗುತ್ತೆ. ನಿಮಗೆ ಒಂದು ಅಪ್ಡೇಟ್ ವರ್ಷನ್, ನಿಮ್ಮನ್ನು ನೀವು ಹೈಯರ್ ಸೆಲ್ಫ್, ಮುಂದೆ ನಿಮ್ಮ ಫ್ಯೂಚರ್ ಸೆಲ್ಫ್ ಹೇಗಿರಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಅದಾಗಬೇಕು ಅಂದರೆ ನೀವು ಪಾಸ್ಟಲ್ಲಾಗಿರುವಂಥದ್ದನ್ನು ಪ್ರೆಸೆಂಟಲ್ಲಿ ಥಿಂಕ್ ಮಾಡೋದನ್ನು ಬಿಟ್ಟು ನಿಮ್ಮ ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡ್ಕೊಳ್ಳಿ. ಮೈಟ್ ಬಿ ನೀವೇನಾದರೂ ಫಿನಾನ್ಷಿಯಲಿ ಪಾಸ್ಟಲ್ಲಿ ಲಾಸ್ ಆಗಿದ್ದೀರಾ ಅಂತ ನಾನು ಆಗಲೇ ಹೇಳಿದಾಗೆ, ಪಾಸ್ಟಲ್ಲಿ ಏನಾದರೂ ಲಾಸ್ ಆಗಿದ್ದರೆ ಫ್ಯೂಚರಲ್ಲಿ ನಿಮಗೆ ಅರ್ನ್ ಮಾಡುವಂಥ ಒಂದು ಕೇಪಬಿಲಿಟಿ ಇರುವಂಥ ಅಪರ್ಚುನಿಟೀಸ್ ನಿಮಗೆ ಸಿಗುತ್ತೆ.
ಇದೆಲ್ಲ ಸಿಗುತ್ತೆ. ಒಂದು ಫ್ಯಾಮಿಲಿ ಸಪೋರ್ಟ್ ಮುಂಚೆ ಸಿಕ್ಕಿಲ್ಲ, ಬಟ್ ಫ್ಯೂಚರಲ್ಲಿ ಸಿಗುವಂಥ ಚಾನ್ಸಸ್ ಖಂಡಿತ ಇದೆ. ಬಟ್ ಕೆಲವ್ರಿಗೆ ಇಲ್ಲಿ ಈಗ ಮೆಂಟಲಿ ನೀವು ತುಂಬ ಅಪ್ಸೆಟ್ ಆಗಿರೋದ್ರಿಂದ ಈಗ ನೀವು ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡಿಕೊಂಡು ನೀವು ಬದಲಾಗಿಲ್ಲ ಅಂದರೆ ಫ್ಯೂಚರಲ್ಲಿ ಸಮ್ ಹೆಲ್ತ್ ಇಶ್ಯೂಸ್, ಮೆಂಟಲ್ ಇಲ್ನೆಸ್ ಅನ್ನೋದನ್ನು, ಮೆಂಟಲ್ ಸಿಕ್ನೆಸ್ ಅನ್ನೋದನ್ನು ನೀವು ಅನುಭವಿಸ್ತೀರ ಅಥವಾ ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಕೂಡ ಇದೆ. ಬಟ್ ಅದನ್ನು ನಿಮ್ಮ ಕೈಯಲ್ಲಿ ಈಗ ತಡಿಬಹುದು. ಬಿಕಾಸ್ ಪ್ರೆಸೆಂಟಲ್ಲಿ ಈಗ ನಾವು ಮಾಡುವಂಥ ಕೆಲಸಗಳು ನಮ್ಮ ಫ್ಯೂಚರಲ್ಲಿ ಇಂಪ್ಯಾಕ್ಟ್ ಆಗಿರುತ್ತೆ. ಪಾಸ್ಟ್ ಈಸ್ ಪಾಸ್ಟ್. ಓಕೆ, ಪಾಸ್ಟ್ ಮುಗಿದು ಹೋಗಿರುವಂತಹ ಅಧ್ಯಾಯ. ಓಕೆ, ಸೊ ಅನ್ನ ಹಳ್ಸೋಗಿದೆ ಅಂದರೆ ಅದನ್ನು ವಾಪಸ್ ತಿನ್ನೋಕ್ಕಾಗೋದಿಲ್ಲ. ಹಾಗೆ ಪಾಸ್ಟಲ್ಲಿ ಆಗಿರುವಂತಹ ನೋವುಗಳೇನಿದೆ ಅದು ಮತ್ತೆ ಪ್ರೆಸೆಂಟಲ್ಲಿ ಥಿಂಕ್ ಮಾಡ್ತಾ ಇದ್ದರೆ ಫ್ಯೂಚರಲ್ಲಿ ಅದೇ ನಮಗೆ ಎಫೆಕ್ಟ್ ಆಗೋದಕ್ಕಿಂತ ಬದಲು ನಾವು ಅದನ್ನು ಇಟ್ಸ್ ಓಕೆ, ಅದು ಒಂದು ಲೈಫ್ ಲೆಸನ್ಸ್ ಅಂತ ನೀವೇನಾದರೂ ಆಗಲೇ ಹೇಳಿದಾಗೆ ಮೈಂಡ್ಸೆಟ್ನ ಚೇಂಜ್ ಮಾಡಿಕೊಂಡು ಎಸ್ ಯೂನಿವರ್ಸ್ ನನಗೆ ಇಟ್ಸ್ ಟೈಮ್ ಟು ಚೇಂಜ್ ಅಂತ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ಅದನ್ನು ನಾನು ತೊಗೊಂಡು ನಾನು ಥಿಂಕ್ ಮಾಡೋದನ್ನು ಚೇಂಜ್ ಮಾಡಿಕೊಂಡು ನನಗೋಸ್ಕರ ನಾನು ಬದುಕ್ತೀನಿ ಅಂತ ನೀವೇನಾದರೂ ಹೊರಟ್ರೆ ಖಂಡಿತ ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತೀರಾ. ಸೆಲ್ಫ್ ಲವ್ ಅನ್ನೋದು ಜಾಸ್ತಿ ಆಗುತ್ತೆ, ಕೆರಿಯರ್ ಗ್ರೋತ್ ಅನ್ನೋದು ಆಗುತ್ತೆ, ಆ್ಯಂಡ್ ನಿಮಗೆ ಬೇಕಾಗಿರುವಂತಹ ಒಂದು ಪ್ರೀತಿನ ನೀವು ಅಟ್ರ್ಯಾಕ್ಟ್ ಮಾಡಬಹುದು. ಯಾವಾಗಲೂ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಒನ್ಸ್ ನಾವು ಕೆರಿಯರಲ್ಲಿ ಒಂದು ಸ್ಟೆಬಿಲಿಟಿ ಅನ್ನೋದನ್ನು ನಾವು ಪಡ್ಕೊಂಡ್ರೆ ನಮಗೇನು ಬೇಕೋ ಅದು ಯೂನಿವರ್ಸ್ ಖಂಡಿತ ನಮಗೆ ಕೊಡ್ತಾರೆ. ಸೊ ಯೂನಿವರ್ಸ್ ಯಾವಾಗಲೂ ವರ್ಕ್ ಮಾಡೋದು ನಮ್ಮ ಎನರ್ಜೀಸ್ ಮೇಲೆ. ನನಗೇನು ಬೇಕು ಅನ್ನೋದನ್ನು ನಿಮಗೇನು ಬೇಕು ನೀವು ಕ್ಲಾರಿಟಿ ಅನ್ನೋದನ್ನು ಪಡ್ಕೊಳ್ಳಿ. ಹೋಗಿ ಜಸ್ಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದಿ ಮಿರರ್, ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಎಸ್ ನನಗೇನು ಬೇಕು, ನನಗೆ ಈಗ ಪ್ರೆಸೆಂಟಲ್ಲಿ ನಾನು ಅಳ್ತಾ ಇದ್ದೀನಿ, ಪಾಸ್ಟಲ್ಲಿ ಆಗಿರುವಂಥ ನೋವುಗಳನ್ನೇ ಪ್ರೆಸೆಂಟಲ್ಲಿ ಇಟ್ಕೊಂಡು ನಾನು ಅಳ್ತಾ ಇದ್ದೀನಿ ಅಂತಂದಾಗ ಫ್ಯೂಚರಲ್ಲೂ ನೀವು ಸೇಮ್ ಅದನ್ನೇ ಅನುಭವಿಸ್ತೀರಾ. ಆ್ಯಂಡ್ ನೆಕ್ಸ್ಟ್ ನೀವು ಮತ್ತೆ ಹೋಗಿ ಯೂನಿವರ್ಸಿಗೆ ಬ್ಲೇಮ್ ಮಾಡಬೇಡಿ, ಯಾಕೆ ನನ್ನ ಲೈಫಲ್ಲಿ ಮತ್ತೆ ಅದೇ ರಿಪೀಟ್ ಮಾಡ್ತಾ ಇದ್ದೀರಾ, ಅದನ್ನೇ ಯಾಕೆ ಕೊಡ್ತಾ ಇದ್ದೀರಾ ಅಂತ ನೀವು ಯೂನಿವರ್ಸಿಗೆ ಬ್ಲೇಮ್ ಮಾಡೋ ಹಾಗಿಲ್ಲ, ಕಂಪ್ಲೇಂಟ್ ಮಾಡೋ ಹಾಗಿಲ್ಲ. ಬಿಕಾಸ್ ಯೂನಿವರ್ಸ್ ನಿಮಗೆ ಆಲ್ರೆಡಿ ಪ್ರೆಸೆಂಟಲ್ಲಿ ಹೇಳಿದ್ದಾರೆ ದಟ್ ಯು ಹ್ಯಾವ್ ಟು ಚೇಂಜ್ ಯುವರ್ ಲೈಫ್ ಅಂತ ಅಲ್ವಾ. ಸೊ ಪಾಸ್ಟಲ್ಲಿ ಬಂದಿರುವಂಥ ಕಾರ್ಡ್, ಪ್ರೆಸೆಂಟಲ್ಲಿ ಬಂದಿರುವಂಥ ಕಾರ್ಡ್ ಏನಿತ್ತು, ವೀಲ್ ಆಫ್ ಫಾರ್ಚೂನ್. ಸೊ ಯು ಹ್ಯಾವ್ ಟು ಚೇಂಜ್. ಕಾಲಚಕ್ರ ತಿರುಗ್ತಾ ಇರುತ್ತೆ. ಸೊ ಈಗ ನೀವೇನಾದರೂ ನಿಮ್ಮ ಮೈಂಡ್ಸೆಟ್ನ, ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ಸ್ನ ಅಥವಾ ನಿಮ್ಮ ಬಿಲೀಫಿಂಗ್ ಲಿಮಿಟ್ಸ್ನ ಎಲ್ಲ ನೀವು ಚೇಂಜ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ನೀವು ಫ್ಯೂಚರಲ್ಲಿ ಸಫರ್ ಮತ್ತೆ ಆಗ್ತೀರಾ. ಸೊ ಅದ್ಯಾವುದು ಆಗಬಾರ್ದು ಅಂದರೆ ಇಟ್ಸ್ ಟೈಮ್ ಟು ಚೇಂಜ್ ಯುವರ್ ಮೈಂಡ್ಸೆಟ್, ಚೇಂಜ್ ಯುವರ್ ಥಾಟ್ಸ್, ಚೇಂಜ್ ಯುವರ್ ಲೈಫ್, ಫೋಕಸ್ ಆನ್ ಯುವರ್ ಸೆಲ್ಫ್, ಫೋಕಸ್ ಫಾರ್ ಯುವರ್ ಹೈಯರ್ ಸೆಲ್ಫ್. ನೀವು ಫ್ಯೂಚರಲ್ಲಿ ಹೇಗೆ ನಿಮ್ಮನ್ನು ನೋಡಬೇಕು ಅನ್ನೋದನ್ನು ಈಗಿಂದಾನೇ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಶುರು ಮಾಡಿ. ಬಿಸ್ನೆಸ್ ಮಾಡಬೇಕಾ ಅಥವಾ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕಾ, ಫ್ಯಾಮಿಲಿಗೆ ಸಹಾಯ ಮಾಡಬೇಕಾ ಅಥವಾ ನನಗೋಸ್ಕರ ನಾನು ಬದುಕಬೇಕಾ, ಏನು ಅನ್ನಿಸ್ತಾ ಇದೆ ನಿಮಗೆ, ಜಸ್ಟ್ ಥಿಂಕ್. ಸೊ ಇದು ಯಾವುದು ನಿಮಗೆ ಪಾಸ್ಟ್ ಅಥವಾ ಪಾಸ್ಟಲ್ಲಿ ತುಂಬ ಥಾಟ್ಗಳು, ತುಂಬ ನೋವುಗಳು ನಿಮಗೆ ಪ್ರೆಸೆಂಟಲ್ಲಿ ಇನ್ನೂ ಕಾಡ್ತಾ ಇದೆ ಅಂದರೆ ಜಸ್ಟ್ ಡೂ ಲೆಟ್ ಗೋ ಟೆಕ್ನಿಕ್. ಸಿಂಪಲ್, ಒಂದು ಪೆನ್ ಪೇಪರ್ ತೊಗೊಳ್ಳಿ, ಏನೆಲ್ಲ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅದನ್ನೆಲ್ಲ ಬರೆದು ಹರಿದು ಬಿಸಾಕಿ ಯೂನಿವರ್ಸ್ಗೆ ಲೆಟ್ ಗೋ ಮಾಡಿ. ಆವಾಗ ನಿಮ್ಮ ಮೈಂಡ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ, ಕಾಮ್ ಆಗುತ್ತೆ. ಆವಾಗ ನೀವು ಫ್ಯೂಚರ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬಹುದು. ಲಾ ಆಫ್ ಅಟ್ರಾಕ್ಷನ್ ಯಾರು ಕಲ್ತಿದ್ದೀರಾ ಅವ್ರಿಗೆ ಇದು ಅರ್ಥ ಆಗುತ್ತೆ, ಬೇಗ ಅರ್ಥ ಆಗುತ್ತೆ. ಸಪೋಸ್ ಲಾ ಆಫ್ ಅಟ್ರಾಕ್ಷನ್ ಕಲಿತು ಕೂಡ ಒಂದು 2 days ಮಾಡಿದ್ದೀರಾ, 2 weeks ಮಾಡಿದ್ದೀರಾ, ಆಮೇಲೆ ವರ್ಕ್ ಆಗಿಲ್ಲ ಅಂತ ಬಿಟ್ಟರೆ ನೋ, ಇಟ್ಸ್ ಅ ಕಂಪ್ಲೀಟ್ ಪ್ರೊಸೆಸ್. ಇಟ್ಸ್ ಅ ಡೈಲಿ ಪ್ರೊಸೆಸ್. ಇಟ್ಸ್ ಅ ಡೈಲಿ ಹೌ ವಿ ಫೀಲ್, ನಾವು ಯಾವ ರೀತಿ ವೈಬ್ರೇಷನ್ಸ್ ಅಲ್ಲಿ ಇರ್ತೀವಿ ಆ ರೀತಿ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗೋದು. ಡೈಲಿ ಯಾವ ರೀತಿ ನಾವು ಊಟ ಮಾಡ್ತೀವಿ ಅದೇ ರೀತಿ ನಮ್ಮ ಬ್ರೈನ್ಗೂ ಒಂದು ಪಾಸಿಟಿವ್ ಟಾಕ್ಸ್, ಪಾಸಿಟಿವ್ ಥಿಂಕಿಂಗ್ ಅನ್ನೋದನ್ನು ನಮ್ಮ ಬ್ರೈನ್ಗೆ ಕೊಡಬೇಕಾಗತ್ತೆ. ಚಾರ್ಜ್ ಅನ್ನೋದನ್ನು ನಮ್ಮ ಬ್ರೈನ್ಗೆ ಮೈಂಡಿಗೆ ಮಾಡಬೇಕಾಗತ್ತೆ. ಸೊ ಗೈಸ್, ಸಿಂಪಲ್ ಹೇಳ್ತೀನಿ, ಈಗ ಪ್ರೆಸೆಂಟಲ್ಲಿ ಪಾಸ್ಟ್ ಬಗ್ಗೆ ಥಿಂಕ್ ಮಾಡೋದನ್ನು ಬಿಟ್ಟು ಪ್ರೆಸೆಂಟಲ್ಲಿ ನೀವೇನು ಈಗ ಆಯಿತು, ಆಗೋಗಿದೆ, ಬಟ್ ಈಗ ನೀವೇನು ತೊಗೊಳ್ತೀರಾ ನಿರ್ಧಾರಗಳನ್ನು, ಫ್ಯೂಚರಲ್ಲಿ ಯು ಕ್ಯಾನ್ ಪ್ರಿಡಿಕ್ಟ್ ಯುವರ್ ಫ್ಯೂಚರ್. ವಿ ಡೋಂಟ್ ನೋ ನಮಗೆ ಏನಾಗುತ್ತೆ, ವಾಟ್ ಎಕ್ಸಾಕ್ಟ್ಲಿ ಲೈಕ್ ಏನಾಗಿದೆ, ಏನು ಬರೆದಿದೆ ನಮ್ಗೆ ಡೆಸ್ಟಿನಿ ಅಂತ ಗೊತ್ತಿಲ್ಲ. ಬಟ್ ನಾವು ಪ್ರಿಡಿಕ್ಟ್ ಅಂತೂ ಮಾಡ್ಬೋದು, ಹೀಗಾಗ್ಬೋದು, ಹೀಗಾಗಲ್ಲ ಅನ್ನೋದೊಂದು ಪ್ರಿಡಿಕ್ಷನ್ ಅಂತೂ ನಾವು ಮಾಡಬಹುದು. ಬಟ್ ಪ್ರೆಸೆಂಟಲ್ಲಿ ನಮ್ಮ ಒಂದು ಥಾಟ್ಸ್ ಏನಿರುತ್ತೆ ಅದನ್ನು
ಕ್ಲಿಯರ್ ಮಾಡಿಕೊಂಡಾಗ, ನಮ್ಮ ಮೈಂಡ್ಸೆಟ್ನ ಕ್ಲಿಯರ್ ಮಾಡಿಕೊಂಡಾಗ. ಓಕೆ, ಸೊ ಹೈಯರ್ ಸೆಲ್ಫ್ ಹೇಳ್ತಾ ಇದೆ, ಬಿ ಸೆಲ್ಫಿಶ್, ಇಟ್ಸ್ ಓಕೆ ಟು ಬಿ ಸೆಲ್ಫಿಶ್. ಸೊ ಸೆಲ್ಫ್ ಲವ್ ಮಾಡೋದು ಸೆಲ್ಫಿಶ್ ಅಂದ್ಕೊಂಡ್ರೆ ಪರವಾಗಿಲ್ಲ, ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿ. ಸೆಲ್ಫ್ ಲವ್ ಮಾಡೋದು ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ 21 ಡೇಸ್ ಸೀರೀಸ್ ಇದೆ, ಅದನ್ನು ನನ್ನ ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. 21 ಡೇಸ್ ಸೆಲ್ಫ್ ಲವ್ ಅಂತ ಇದೆ, ಸೊ ಅದನ್ನು ಸ್ಟಾರ್ಟ್ ಮಾಡಿ. ಖಂಡಿತ ನೀವು ನಿಮ್ಮ ಲೈಫಲ್ಲಿ ಒಂದು ಸೆಲ್ಫ್ ಎಸ್ಟೀಮ್ ಅನ್ನೋದನ್ನು ಪಡ್ಕೊಳ್ತೀರಾ, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತೀರಾ. ಆ್ಯಂಡ್ ನಿಮಗೆ ಇನ್ ಫ್ಯೂಚರಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುವಂಥ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಒಳ್ಳೊಳ್ಳೆ ಟೀಮ್ ಸಪೋರ್ಟ್ ಆಗಿರ್ಬೋದು. ಫ್ಯೂಚರಲ್ಲಿ ಒಂದೊಳ್ಳೆ ಟೀಮ್ನ ಬಿಲ್ಡ್ ಮಾಡ್ತೀರಾ, ಅಥವಾ ತುಂಬ ಜನಗಳನ್ನ ಪರಿಚಯ ಮಾಡ್ಕೊಳ್ತೀರಾ. ಪಾಸಿಟಿವಿಟಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಲೈಫ್ ಫ್ಯೂಚರಲ್ಲಿ. ಬಟ್ ಈಗಿನ ನಿರ್ಧಾರ ನಾಳೆಯ ಒಂದು ದಾರಿ ಅಂತ ಹೇಳಬಹುದು. ಇವತ್ತು ನೀವು ಯಾವ ಬೀಜ ಬಿತ್ತೀರಾ, ನಾಳೆ ಅದೇ ಒಂದು ದೊಡ್ಡ ಮರವಾಗಿ ಹಣ್ಣನ್ನು ಕೊಡುವಂಥದ್ದು. ಸೊ ಇವತ್ತು ನೀವು ಬೇವಿನ ಬೀಜ ಬಿಟ್ಟು ನಾಳೆ ನನಗೆ ಮಾವಿನ ಹಣ್ಣು ಬೇಕು ಅಂದರೆ ಸಿಗೋದಿಲ್ಲ. ಸೊ ಫ್ಯೂಚರಲ್ಲಿ ನಿಮಗೆ ಯಾವ ಹಣ್ಣು ತಿನ್ನಬೇಕು ಅಂತ ಇಷ್ಟ, ಅದನ್ನು ನೀವು ಈಗಿರ್ತಾನೆ ಆ ಸೀಡನ್ನು ನೀವು ಹಾಕಬೇಕು, ಬೆಳೆಸಬೇಕು, ನೀರು ಹಾಕಬೇಕು, ಎಲ್ಲ ಮಾಡಬೇಕು ಅಲ್ವಾ. ಸೊ ಉಳಿದಿರುವಂತಹ ಒಂದು ಡಿಸಿಷನ್ಸ್ನ ನಿಮಗೆ ಬಿಡ್ತೀನಿ. ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿ. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.